ಸ್ನೇಹಿತರೆ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ, ದರ್ಶನ್ ಅಭಿಮಾನಿಗಳಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ದರ್ಶನ್ ಅಭಿಮಾನಿಗಳು ನಿಜವಾಗ್ಲೂ ಈ ಹೋರಾಟ ಮತ್ತು ಸತ್ಯಾಗ್ರಹಗಳನ್ನು ದಯವಿಟ್ಟು ಯಾರ್ಯಾರ ಮಾತು ಕೇಳ್ಕೊಂಡು ಹೋರಾಟ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಪ್ರಯೋಜನ ಇಲ್ಲ. ಆಮೇಲೆ ಕಾನೂನು ಮುಖಾಂತರ ನಮ್ಮ ವಕೀಲರಿದ್ದಾರೆ, ಭಾಳ ಅದ್ಭುತವಾದ ವಕೀಲರಿದ್ದಾರೆ. ಅವ್ರು ಕಾಪಾಡ್ತಾರೆ, ಹೊರಗಡೆ ಬಂದೇ ಬರ್ತಾರೆ. ಸ್ವಲ್ಪ ನೀವು ತಾಳ್ಮೆಯಿಂದ ಅವ್ರವ್ರ ಮಾತು ಕೇಳ್ಕೊಳ್ಳೋದಂಗಿದ್ದರೆ ತುಂಬ ಒಳ್ಳೆಯದು. ಯಾಕಂದ್ರೆ ದಯವಿಟ್ಟು ನೋಡಿ, ನಿಮ್ಮ ಅಕ್ಕ ಥರ, ನಿಮ್ಮ ತಂಗಿ ಥರ, ನಿಮ್ಮ ಅವ್ವನ ಥರ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಮಕ ನೋಡಿ ಆದ್ರೂ ಸ್ವಲ್ಪ ದಯವಿಟ್ಟು ಸೈಲೆಂಟಾಗಿರಿ. ಯಾರ್ಯಾರು ಮಾತ್ರ ಕೇಳ್ಕೊಂಡು ನಾನು ಹೋರಾಟ ಮಾಡ್ತೀನಿ ಬನ್ನಿ ಅನ್ನೋದು, ನಾನು ಸತ್ಯಾಗ್ರಹ ಮಾಡ್ತೀನಿ ಬನ್ನಿ ಅನ್ನೋದು ಕಾನೂನಿಗೆ ಚಾಲೆಂಜ್ ಮಾಡೋಂಗಿಲ್ಲ. ಗೊತ್ತಾಯ್ತಾ ಸ್ನೇಹಿತರೆ? ಅರ್ಥ ಮಾಡ್ಕೊಳ್ಳಿ. ಕಾನೂನಿಗೆ ಚಾಲೆಂಜ್ ಮಾಡಿದರೆ ಅದು ತಪ್ಪಾಗುತ್ತೆ. ನಮ್ಮ ದೇಶದಲ್ಲಿ ಅದ್ಭುತವಾದ ಸಂವಿಧಾನ ಮತ್ತು ಕಾನೂನನ್ನು ಬರೆದಿದ್ದಾರೆ ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಎಲ್ಲರಿಗೂ ಅನುಕೂಲ ಆಗೋ ಥರನೇ ನಮ್ಮ ದೇಶದಲ್ಲಿ ಕಾನೂನು ಬರೆದಿದ್ದಾರೆ. ನಿಜವಾಗ್ಲೂ ಆ ಕಾನೂನಿಗೆ ಗೌರವ ಕೊಡಿ. ಪ್ರತಿಯೊಬ್ಬನಿಗೂ ನ್ಯಾಯ ಸಿಗುತ್ತೆ. ದಯವಿಟ್ಟು ಶಾಂತಿಯಿಂದ ಇರಿ. ಸ್ವಲ್ಪ ದಿನ ಹೊರಗಡೆ ಬರ್ತಾರೆ. ನಾವು ಅದು ಇದು ಪರ್ಚಾಡೋದು, ಅಲ್ಲಿ ಇಲ್ಲಿ ಹೋಗಿ TV ಅವ್ರಿಗೆ ಬೈಯೋದು, ಇದೆಲ್ಲ ಮಾಡಿದರೆ ನಿಮ್ಮ ಭಾಷೆಗೆ ತೊಂದರೆ ಆಗುತ್ತೆ, ನಿಮ್ಮ ಭಾಷೆಗೆ ತೊಂದರೆ ಆಗುತ್ತೆ, ದರ್ಶನ್ ಅವ್ರಿಗೆ ತೊಂದರೆ ಆಗುತ್ತೆ. ಯಾವ ರೀತಿ ಅಂದರೆ ಕಾನೂನಲ್ಲಿ ತೊಂದರೆ ಆಗುತ್ತೆ. ನೀವೆಷ್ಟು ಇದನ್ನು ಮಾಡ್ತೀರೋ ಅಷ್ಟು ಅವರಿಗೆ ತೊಂದರೆ ಆಗುತ್ತೆ. ಇದೆಲ್ಲ ಗಮನಿಸ್ತಾರೆ. TVಲಿ ಬರೋದೆಲ್ಲ ಜಡ್ಜಸ್ ಕೂಡ ಗಮನಿಸ್ತಾರೆ. ನಾವು ಜಡ್ಜ್ಗೆ ಚಾಲೆಂಜ್ ಮಾಡೋಕ್ಕಾಗಲ್ಲ, ಕಾನೂನಿಗೆ ಚಾಲೆಂಜ್ ಮಾಡೋಕ್ಕಾಗಲ್ಲ. ಒಬ್ಬ ಲಾಯರ್ ಆದವರು ಗೊತ್ತಿರುತ್ತೆ ಏನೇನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ಪ್ರತಿಯೊಂದು ವಿಷಯನೂ ಗೊತ್ತಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಅದ್ಭುತವಾದ ನಾಗೇಶ್ ಅವರು ಸಾರ್ ಇದ್ದಾರೆ, ಅವ್ರು ಬಿಡಿಸ್ಕೊಂಬರ್ತಾರೆ. ಅವರು ನಿಜವಾಗ್ಲೂ ತುಂಬ ಗ್ರೇಟ್ ಅವರು. ಯಾಕಂದರೆ ತುಂಬ ಹೋರಾಟ ಮಾಡಿ ಅವರು ಎಷ್ಟೋ ಜನನ ಬಿಡಿಸ್ಕೊಂಬಂದಿದ್ದಾರೆ. ಅದ್ಭುತವಾದ ಲಾಯರ್ ಅವರು. ಅವ್ರ ಮಾತು ಕೇಳಿ ದಯವಿಟ್ಟು ಸಹಕಾರ ಕೊಡಿ. ಈ ಥರ ಹುಚ್ಚು ಥರ ಆಟ ಆಡೋದು, ಯಾರೋ ಬಂದ್ಬಿಟ್ರು ಅಂದ್ಬಿಟ್ಟು ಅವರಿಂದ ಹೋಗಿ ಕುಣಿದಾಡೋದು, ಕಿರ್ಚಾಡೋದು, ಇವೆಲ್ಲ ಬಿಟ್ಟು ಶಾಂತಿ ತಾಳ್ಮೆಯಿಂದ ಇದ್ದರೆ ಒಳ್ಳೆಯದು. ಇಲ್ಲಾಂದರೆ ಅವರಿಗೆ ಅನಾನುಕೂಲ ಆಗುತ್ತೆ. ಗೊತ್ತಾಯ್ತಾ? ಈಗ 3 ಜನ ಬಿಟ್ಟುಬಿಟ್ರು, ಅವರು ಹೊರಗಡೆ ಬಂದುಬಿಟ್ರು, ಇವ್ರನ್ನೇ ಬಿಡ್ತಾರೆ ಅಂತ ಸುಮ್ಮನೆ ತಲೆ ಬಿಡಿಸಿ ಮಾಡಿಸ್ಕೊಳಕ್ಕೆ ಹೋಗಬೇಡಿ. ಅವರು 3 ಜನ ಅವರೇ ಸರೆಂಡರ್ ಆಗಿದ್ದರು. ಹೋಗಿ ದುಡ್ಡಿನ ಆಸೆಗೆ ಸರೆಂಡರ್ ಆಗಿದ್ದರು. ಅವರು ಎಷ್ಟೇ ರುಬ್ಬಿದ್ರು ಅವ್ರನ್ನ ಕೊನೆಯವರೆಗೂ ಒಂದು ಹೇಳಿಕೆ ಕೊಟ್ಟಿರ್ತಾರೆ. ಅದರಿಂದ ಜಡ್ಜಸ್ ತೀರ್ಮಾನ ಮಾಡಿರ್ತಾರೆ ಇವ್ರನ್ನ ರಿಲೀಸ್ ಮಾಡಿ ಅಂತ ಹೇಳಿದ್ದಾರೆ. ಅದರಿಂದ ಅವ್ರು 3 ಜನಕ್ಕೆ ಬೇಲ್ ಸಿಕ್ಕಿದೆ. ಮುಂದೆ ಇವ್ರಿಗೂ ಸಿಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಕಾಯ್ಕೊಂಡು ಕುತ್ಕೋಬೇಕು. ಯಾಕಂದ್ರೆ ನಮ್ಮ ದೇಶದಲ್ಲಿ ಕೆಲವು ದುಡ್ಡಿರೋರು ಕಾನೂನನ್ನು ಕೊಂಡ್ಕೊಂಡಿರ್ತಾರೆ. ಅದರಿಂದ ಲೇಟಾಗಿ ಸಿಗುತ್ತೆ. ದರ್ಶನ್ ಅವರ ಜಾಗದಲ್ಲಿ ಯಾರಾದರೂ ರಾಜಕೀಯ ನಾಯಕರ ಮಗ ಇದ್ದಿದ್ರೆ ಏನಾಗಿತ್ತು, ಯಾವ ರೀತಿ ಹೊರಗಡೆ ಬರ್ತಿದ್ರು ಅರ್ಥ ಮಾಡ್ಕೊಂಡು ಸ್ವಲ್ಪ ತಾಳ್ಮೆಯಿಂದ ಸಹಕಾರ ಕೊಡಿ. ದಯವಿಟ್ಟು ಯಾರಿಗೆ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಸಹಕಾರ ಕೊಡಿ. ಗೊತ್ತಾಯ್ತಾ? ನೀವು ಯಾರ್ಯಾರಿಗೋ ಕೊಡೋಕ್ಕೆ ಹೋಗಬೇಡಿ. ಕೆಲಸಕ್ಕೆ ಬರ್ದವ್ರಿಗೆಲ್ಲ ಸಹಕಾರ ಕೊಡೋಕ್ಕೆ ಹೋಗಬೇಡಿ. ದಯವಿಟ್ಟು ನಿಜವಾಗ್ಲೂ ನಿಮಗೆ ಮನುಷ್ಯತ್ವ, ಮಾನವೀಯತೆ, ನಿಜವಾಗ್ಲೂ ನಿಮ್ಮ ದರ್ಶನ್ ಅವರ ಮೇಲೆ ಅಭಿಮಾನ ಇದ್ದರೆ, ಅವ್ರ ಮೇಲೆ ಗೌರವ ಇದ್ದರೆ ನೀವು ಶಾಂತಿ ಕಾಪಾಡಿ, ತಾಳ್ಮೆಯಿಂದ ಇರಿ. ಹುಚ್ಚು ಥರ ತಿಕ್ಕಲ್ ಥರ ಆಟ ಆಡೋಕ್ಕೆ ಹೋಗಬೇಡಿ. ಅದರಿಂದ ಏನೂ ಪ್ರಯೋಜನ ಇಲ್ಲ. ನೀವೆಷ್ಟು ತಿಕ್ಕಳು ಥರ ಆಡ್ತಿರೋ, ಎಷ್ಟು ಮಾಧ್ಯಮದವ್ರನ್ನ ಬೈತಿರೋ ಅಷ್ಟು ಅವರಿಗೆ ಕಾನೂನಲ್ಲಿ ತೊಂದರೆ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನನಗೂ ಕೂಡ ಒಬ್ಬರು ವಕೀಲರು ಹೇಳಿದ್ದಾರೆ, ವಕೀಲರು ಥರ ಇರಬೇಕಾಗಿದೆ. ಕಾನೂನು ರೀತಿಯಲ್ಲಿ ನಾವು ಗೆಲ್ಲಬೇಕಾಗಿದೆ. ಇವತ್ತು ಅವ್ರು ಕಾನೂನಲ್ಲಿ ತಗಲಕೊಂಡಿದ್ದಾರೆ. ಕಾನೂನಲ್ಲೇ ಇದೆ ಹೋರಾಟ ಮಾಡ್ಕೊಂಬರೋಕ್ಕೆ. ಎಲ್ಲರಿಗೂ ಇದೆ ನಮ್ಮ ದೇಶದಲ್ಲಿ ಬದುಕೋಕ್ಕೆ. ಅದರಿಂದ ಅದೇ ರೀತಿಯೇ ಇವತ್ತು ನಮ್ಮ ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಬರೆದಿದ್ದಾರೆ. ಕೊಲೆಗಾರರಿಗೆ ಬರೆದಿದ್ದಾರೆ, ರೇಪ್ ಮಾಡಿದವ್ರಿಗೆ ಬರೆದಿದ್ದಾರೆ, ಕಳ್ತನ ಮಾಡಿದವ್ರಿಗೆ ಬರೆದಿದ್ದಾರೆ, ಎಲ್ಲದಕ್ಕೂ ಬರೆದಿದ್ದಾರೆ. ದಯವಿಟ್ಟು ಎಲ್ಲ ಒಂಥರ ಎಲ್ಲರಿಗೂ ಅನುಕೂಲ ಆಗಂಗೆ ನಮಗೆ ಕಾನೂನು ಇದೆ. ಆ ಕಾನೂನು ಕಾಪಾಡುತ್ತೆ ಅವ್ರನ್ನ. ಅದರಿಂದ ಅಲ್ಲಿವರೆಗೂ ನೀವು ಶಾಂತಿ ಸಂಯಮೆಯಿಂದ ಕಾಪಾಡ್ಕೋಬೇಕಂತ ಪ್ರತಿಯೊಬ್ಬ ದರ್ಶನ್ ಅವರ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮಲ್ಲಿ ಬೇರೆ ಏನಪ್ಪ ನನಗೆ ₹1 ಕೊಡಿ, ₹2 ಕೊಡಿ, ನನಗೆ ಫೋನ್ಪೇ ಮಾಡಿ ಅಂತ ದೇವ್ರನ್ನ ನಿಮ್ಮನ್ನು ಯಾರನ್ನೂ ಕೇಳಲ್ಲ. ನಮಗೆ ಕೆಲಸ ಇದೆ, ಆ ಕೆಲಸ ಮಾಡಿದ್ರೆ ನಮ್ಗೆ ಸಂಬಳ ಬರುತ್ತೆ. ಅದರಿಂದ ದಯವಿಟ್ಟು ನೀವು ಯಾರಿಗೂ ದುಡ್ಡು ಕೊಡೋಕೆ ಹೋಗಬೇಡಿ. ಅದು ಅಷ್ಟು ನೀವು ಕಲೆಕ್ಷನ್ ಮಾಡಿ ಕೊಡೋಂಗಿದ್ರೆ ಹೋಗಿ ಬೇಕಾದ್ರೆ ವಕೀಲರಿಗೆ ಕೊಡಿ. ವಕೀಲರಿಗೆ ಅವ್ರು ಕೊಟ್ಕೊತಾರೆ. ನಿಮ್ಗೆ ಇಷ್ಟ ಇದ್ದರೆ ವಕೀಲರಿಗೆ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಸಹಾಯ ಮಾಡಿ. ಅದು ಬಿಟ್ಟರೆ ಯಾರಿಗೂ ಮಧ್ಯವರ್ತಿಗಳಿಗೆ ದಯವಿಟ್ಟು ಸಹಾಯ ಮಾಡೋಕ್ಕೆ ಹೋಗಬೇಡಿ. ಯಾರೂ ಕಾನೂನು ಎದುರಿಸೋರು, ಕಾನೂನು ಹೋರಾಟ ಮಾಡೋರು ಯಾರೂ ಲೈವ್ ಬಂದು ಕುಂತ್ಕೊಳ್ಳಲ್ಲ. ಇಷ್ಟು ಜನ ಲಕ್ಷಾನುಗಟ್ಟಲೆ ಜನ ಲಾಯರ್ಗಳು ಇದ್ದಾರೆ. ಯಾರಾದರೂ ಲೈವ್ ಬಂದು ಹುಚ್ಚು ಥರ ಆಡ್ತಾ ಇದ್ದಾರಾ? ಯಾರಾದರೂ ಒಬ್ಬ ಲಾಯರ್ ಬಂದು ಹುಚ್ಚಿನ ಥರ ಮಾಡ್ತಾ ಇದ್ದಾರೆ ಲೈವ್ಗಳು? ನೋಡಿದ್ದೀರಾ? ನೋಡಿಲ್ಲ. ಕೆಲಸ ಇದೆ ಕೈಯಲ್ಲಿ, ಅವ್ರು ಕೆಲಸ ಮಾಡಿ ತೋರಿಸ್ಬೇಕು. ನಾನು ಮಾಡ್ತೀನಿ ಅಂತಂದು ಹೇಳ್ಬಿಟ್ಟು ಯಾರು ಮಾಡಲ್ಲ. ಅದು ಅರ್ಧಕ್ಕೆ ಮುಂಡ ಮುಚ್ಕೊಂಡು ಹೋಗುತ್ತೆ. ಇದನ್ನು ಹೋದ ಸತಿನೂ ನೋಡಿದ್ದೀವಿ. ಈ ಸತಿನೂ ಕೂಡ ಯಾರಿಗೂ ಬಕ್ರ ಆಗಕ್ಕೆ ಹೋಗಬೇಡಿ.
ಇದನ್ನು ನಿಮ್ಮನ್ನು ಬಕ್ರವಾಗಿ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಅವ್ರ ಕಡೆಗೆ ಸೆಳ್ಕೊಂತ ಇದ್ದಾರೆ. ದಯವಿಟ್ಟು ದರ್ಶನ್ ಅಭಿಮಾನಿಗಳು ಬಕ್ರ ಆಗಕ್ಕೆ ಹೋಗ್ಬೇಡಿ, ಶಾಂತಿಯಿಂದ ಇರಿ, ಸೌಹಾರ್ದತೆ ಕಾಪಾಡಿ. ದಯವಿಟ್ಟು ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಗೌರವ ಕೊಡಿ. ನಿಜವಾಗ್ಲೂ ನೀವು ದರ್ಶನ್ ಅಭಿಮಾನಿಗಳಾಗಿದ್ದರೆ ಈ ಕೆಲಸ ಮಾಡ್ತೀರಿ, ಇಲ್ಲ ಹುಚ್ಚುಚ್ಚು ಥರ ಆಡಂಗಿದ್ರೆ ಆಡ್ಕೊಳ್ಳಿ. ಅವರಿಗೆ ನೀವೆಷ್ಟು ಹುಚ್ಚುಚ್ಚು ಥರ ಆಡ್ತೀರೋ ಅಷ್ಟು ಹೊರಗಡೆ ಬರೋಕ್ಕೆ ನಿಧಾನ ಆಗುತ್ತೆ. ತಾಳ್ಮೆಯಿಂದ ಇರಿ ಅಂತಂದೇಳಿ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ನಾನು ಕೇಳ್ಕೊತ ಇದ್ದೀನಿ. ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.